ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ನನ್ನ ಅಭಿನಂದನೆಗಳು, ನನ್ನ ಸ್ತೋತ್ರಗಳು. ಅದು ಮಾತ್ರ ಅಲ್ಲ, ನನ್ನ ಹಾರೈಕೆಗಳು, ಆಶೀರ್ವಾದಗಳನ್ನು ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ 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 ಸಂತೋಷ ಪಡುವವನಾಗಿದ್ದೇನೆ. ನಾವು ಪ್ರಸಂಗ ಮಾಡ್ತಿರುವಂಥ ಈ ಕರ್ತನಾದಂಥ ಯೇಸು ಕ್ರಿಸ್ತನು ನಿಜವಾದ ದೇವರು. ಏನ್ರಿ ಅದಕ್ಕೆ ಆಧಾರ? ಜಗದ್ಯಾದ್ಯಂತ ಚರಿತ್ರೆಯಲ್ಲಿ ನೋಡ್ರಿ, ಕೋಟ್ಯಾನುಗಟ್ಟಲೆ ಜನರ ಜೀವನವನ್ನು ರೂಪಾಂತರಗೊಳಿಸುವಂಥ ಒಬ್ಬರೇ ದೇವರು ಕರ್ತನಾದಂಥ ಯೇಸು ಕ್ರಿಸ್ತನು. ನಾನಾ ಮಾರ್ಗಗಳು ಈ ಲೋಕದಲ್ಲಿ ಇದ್ದರೂ ಕೂಡ ಪರಲೋಕಕ್ಕೆ ಒಂದೇ ಒಂದು ಮಾರ್ಗವಿದೆ. ಆ ಮಾರ್ಗವೇ ಯೇಸು ಎಂಬುದಾಗಿ ಈ ಸತ್ಯವೇದವು ಬರೆಯಲ್ಪಟ್ಟಿದೆ. ಆ ಮಾರ್ಗವಾಗಿರುವಂಥ ಯೇಸು ಕ್ರಿಸ್ತನು ಇವತ್ತು ನಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ನನಗೆ ಯಾವಾಗಲೂ ಒಂದು ಪ್ರಶ್ನೆ. ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನಲ್ಲ, ಆದರೆ ದೇವರ ಮಹಾದೊಡ್ಡ ಕೃಪೆಯಿಂದ ಕಳೆದ 22 ವರ್ಷಗಳ ಹಿಂದೆ ಈ ಸತ್ಯ ದೇವರನ್ನು ತಿಳಿದುಕೊಳ್ಳುವಂತೆ, ಸ್ವೀಕರಿಸಿಕೊಳ್ಳುವಂತೆ, ಆತನ ಸಂಗಡ ಬಾಳುವಂತೆ ದೇವರು ನನಗೆ ಒಂದು ದೊಡ್ಡ ಒಂದು ಸಹಾಯವನ್ನು ಮಾಡ್ದ, ಉಪಕಾರವನ್ನು ಮಾಡ್ದ, ಕೃಪೆಯನ್ನು ಕೊಟ್ಟ. ಅದಕ್ಕೆ ಮುಂಚಿತವಾಗಿ ನನಗೊಂದು ದೊಡ್ಡ ಪ್ರಶ್ನೆ ಇತ್ತು. ಈ ಲೋಕದಲ್ಲಿ ಎಷ್ಟೋ ದೇವರುಗಳಿದ್ದಾರಲ್ಲ, ಯಾರಪ್ಪ ನಿಜವಾದ ದೇವರು? ಎಷ್ಟೋ ಜನರು ನಾನಾ ಕಾರ್ಯಗಳನ್ನು ಹಿಂಬಾಲಿಸ್ತಾ ಇದ್ದಾರೆ. ಒಬ್ಬರು ಇದನ್ನು ಹಿಂಬಾಲಿಸ್ತಾರೆ, ಇನ್ನೊಬ್ಬರು ಅದನ್ನು ಹಿಂಬಾಲಿಸ್ತಾರೆ, ಒಬ್ಬರು ಕ್ರೈಸ್ತರನ್ನು ಹಿಂಬಾಲಿಸ್ತಾರೆ, ಒಬ್ಬರು ಮರಿಯಳನ್ನು ಹಿಂಬಾಲಿಸ್ತಾರೆ. ನಾನಾ ಕಾರ್ಯಗಳು ಲೋಕದಲ್ಲಿದೆಯಲ್ಲ, ನಿಜವಾದ ದೇವರು ಯಾರು ಎಂಬುದಾಗಿ. ಆದರೆ ನಾನು ಕಂಡುಕೊಂಡಂಥ ಸತ್ಯ ಏನೆಂದರೆ, ನಾನು ಹುಡುಕುವಂಥ ಅಥವಾ ನಾನು ಆರಾಧಿಸುವಂಥ ದೇವರು ನಿಜವಾದ ದೇವರು ಎಂಬುದಕ್ಕೆ ಒಂದು ಮಹಾದೊಡ್ಡ ಸಾಕ್ಷಿ, ಆತನು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ಕ್ರೈಸ್ತರನ್ನು ಕೇಳಿ ನೋಡ್ರಿ, ಯೇಸು ಕ್ರಿಸ್ತನನ್ನು ನಂಬುವರನ್ನು ಕೇಳಿ ನೋಡ್ರಿ, ದೇವರು ನಮ್ಮ ಸಂಗಡ ಮಾತಾಡುವಂಥ ಅನುಭವವನ್ನು ಹೊಂದ್ಕೊಂಡಿರ್ತಾರೆ. ಅದೇ ನಾವು ಆರಾಧಿಸುವಂಥ ದೇವರು ನಿಜವಾದ ದೇವರು ಎಂಬುದಕ್ಕೆ ಒಂದು ದೊಡ್ಡ ಆಧಾರ, ಒಂದು ದೊಡ್ಡ ಸಾಕ್ಷಿ. ದೇವರು ನಾನಾ ವಿಧದಲ್ಲಿ ಮಾತಾಡ್ತಾನೆ. ತನ್ನ ಸತ್ಯವೇದದ ಮುಖಾಂತರವಾಗಿ ಮಾತಾಡ್ತಾನೆ, ತನ್ನ ದಾಸರ ಮುಖಾಂತರವಾಗಿ ಮಾತಾಡ್ತಾನೆ, ಪರಿಸ್ಥಿತಿಗಳ ಮುಖಾಂತರವಾಗಿ ಮಾತಾಡ್ತಾನೆ, ಆತನೇ ನೇರವಾಗಿ ಮಾತಾಡ್ತಾನೆ, ನಮ್ಮ ಆತ್ಮದಲ್ಲಿ ನಮ್ಮ ಸಂಗಡ ಮಾತಾಡ್ತಾನೆ. ಆದರೆ ದೇವರು ಮಾತಾಡುವುದು ನಿಜವಾಗಲು ನಿಜವಾಗಿದೆ. ಆಮೇಲೆ ಆ ನಿಜವಾದ ದೇವರು ಇವತ್ತು ತನ್ನ ನಿಜವಾದ ಸತ್ಯವುಳ್ಳ ವಾಕ್ಯವನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾನೆ. ಇಂದಿನ ಧ್ಯಾನಕ್ಕಾಗಿ ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ರಿಂದ 33 ತನಕ ನಾವು ಓದಿ ಇದರಿಂದ ಒಂದು 3 ಅಂಶಗಳನ್ನು ಧ್ಯಾನ ಮಾಡಲಿದ್ದೇವೆ. ಇಂದಿನ ಶೀರ್ಷಿಕೆ ಏನಂತ ನೋಡಬೇಕಾದ್ರೆ, ಆತ್ಮೀಕವಾದಂಥ ಸಂಗತಿಗಳಲ್ಲಿ ಅಥವಾ ನಮ್ಮ ಆತ್ಮೀಕವಾದಂಥ ಜೀವನದಲ್ಲಿ ನಾವು ಬಿದ್ದು ಹೋಗುವುದಕ್ಕೆ ಕಾರಣಗಳು ಏನು? ಬ್ರದರ್, ನಾನು ತುಂಬ ಸ್ಪಿರಿಚುವಲ್ ಆಗಿದ್ದೆ, ಆದರೆ ಈಗ ನನ್ನಿಂದ ಇರೋಕ್ಕಾಗ್ತಿಲ್ಲ, ನಾನು ಬಿದ್ದೋಗಿದ್ದೇನೆ. ಅದಕ್ಕೆ ಏನು ಕಾರಣಗಳು ಎಂಬುದಾಗಿ ಒಂದು ಘಟನೆಯಿಂದ ನಾವು ಧ್ಯಾನಿಸಲಿದ್ದೇವೆ. ಇದು ಬಹಳ ಮುಖ್ಯವಾದಂಥದ್ದು ಸಂದೇಶ. ಒಂದು ವೇಳೆ ಈ ರೀತಿಯಾದಂಥ ಕಾರ್ಯದಲ್ಲಿ ನಾವಿರುವುದಾದರೆ ಇವತ್ತು ನಾವು ಮಾನಸಾಂತರ ಹೊಂದೋಣ. ಇವತ್ತು ಬಿದ್ದಿರುವಂಥ ನಾವು ಮೇಲಕ್ಕೆ ಎದ್ದೋಳೋಣ. ಕರ್ತನು ನಮ್ಮನ್ನು ಗೊಂಡು ಪುನಃ ನಮ್ಮನ್ನು ಚೈತನ್ಯಗೊಳಿಸಿ ನಮ್ಮನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಬನ್ನಿರಿ, ನಿಮ್ಮ ಕರದಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ರಿಂದ 33 ತನಕ ನಾನು ನಿಮಗಾಗಿ ಓದುತ್ತೇನೆ. ನೀವು ಕೂಡ ಸತ್ಯವೇದವನ್ನು ತೆರೆದು ನನ್ನ ಸಂಗಡ ಓದಿರಿ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡ್ರಿ ಎಂದು ಹೇಳಿದನು. 28. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. 30ನೇ ವಾಕ್ಯ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ತರುವಾಯ
ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆ ದೋಣಿಯಲ್ಲಿದ್ದವರು ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಒಂದು ಅದ್ಭುತವಾದಂಥ ಒಂದು ಘಟನೆ. ಯೇಸು ಸ್ವಾಮಿ ಆ ಮಧ್ಯರಾತ್ರಿಯ ವೇಳೆಯಲ್ಲಿ ಮೊಬ್ಬಿರುವಾಗಂಥ ಆ ಸಮಯದಲ್ಲಿ ಕಡಲ ಮೇಲೆ ನಡ್ಕೊಂಡು ಬರ್ತಾನೆ. ಕಾರಣ ಶಿಷ್ಯರಿದ್ದಂಥ ದೋಣಿಗಳು ಬಿರುಗಾಳಿ ನಿಮಿತ್ತವಾಗಿ ಆ ಸಮುದ್ರದ ಮಧ್ಯದಲ್ಲಿ ಹೋಗಿತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಇವರ ಬಳಿಗೆ ನೀರಿನ ಮೇಲೆ ನಡ್ಕೊಂಡು ಹೋದ. ಆಗ ತನ್ನ ಶಿಷ್ಯರೆಲ್ಲರೂ ನೋಡ್ಬಿಟ್ಟು ಯೇಸು ಸ್ವಾಮಿನ ಅಯ್ಯೋ ಏನೋ ದೆವ್ವ ಬರ್ತಾ ಇದೆ, ಭೂತ ಎಂಬುದಾಗಿ ಅವರು ಹೆದರಿದ್ರು. ಯೇಸು ಸ್ವಾಮಿ ಏನು ಹೇಳ್ದ, ಭಯಪಡಬೇಡ್ರಿ ನಾನೇ ಬರ್ತಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ಅದಕ್ಕೆ ಪೇತ್ರನು, ನೋಡ್ರಿ ಪೇತ್ರ 12 ಜನ ಶಿಷ್ಯರಿದ್ದರೂ ಕೂಡ ಪೇತ್ರನು ಎಲ್ಲರಿಗಿಂತ ಹಿರಿಯವನು. ಆಗ ಪೇತ್ರನು ಹೇಳ್ತಿದ್ದಾನೆ, ನೀನೇ ಆದರೆ ನಾನು ಕೂಡ ನೀರಿನ ಮೇಲೆ ಬರೋಕ್ಕೆ ಅಪ್ಪಣೆ ಕೊಡು, ನಾನು ಕೂಡ ನೀರಿನ ಮೇಲೆ ನಡೆಯಬೇಕು. ಯೇಸುವೆ, ನೀನು ಹೇಗೆ ನೀರಿನ ಮೇಲೆ ನಡೀತಿದೆಯೋ ಹಾಗೆ ನಾನು ಕೂಡ ನೀರಿನ ಮೇಲೆ ನಡಿಬೇಕು. ಯೇಸು ಸ್ವಾಮಿ ಬಾ ಅಂದನು. ಈಗ ಪೇತ್ರನು ತನ್ನ ಕಾಲನ್ನು ದೋಣಿಯಿಂದ ತೆಗೆದು ನೀರಿನ ಮೇಲೆ ಇಟ್ಟ. ಒಂದು ಕಾಲನ್ನಿಟ್ಟ, ಅವನಿಂದ ನಿಂತ್ಕೊಳ್ಳೋಕ್ಕಾಯ್ತು. ಇನ್ನೊಂದು ಕಾಲನ್ನು ಕೂಡ ನೀರಿನ ಮೇಲೆ ಇಟ್ಟ, ಮುಳುಗಿ ಹೋಗಲಿಲ್ಲ. ಯೇಸುವಿನ ಹಾಗೆ ಕಡಲ ಮೇಲೆ ನಿಂತುಕೊಳ್ಳಕ್ಕಾಯಿತು. ನಿಂತುಕೊಂಡ ಪೇತ್ರನು ಮುಂದೆ ನಡೆಯೋದಕ್ಕೆ ಶುರು ಮಾಡ್ದ ಅಲ್ವಾ. ಸ್ವಲ್ಪ ಇದು ನಾವು ಹಾಗೆ ಸ್ವಲ್ಪ ಊಹೆ ಮಾಡಿ ನೋಡೋಣ. ದೋಣಿಯಿಂದ ಹಾಗೆ ನಡ್ಕೊಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮೊದಲು ಏನು ಮಾಡಬೇಕು, ದೋಣಿಯಿಂದ ನೀರಿನ ಮೇಲೆ ಇಳಿಬೇಕು. ಈಗ ಆ ನೀರು ಅವನಿಗೆ ಒಂದು ಬಂಡೆಯಾಗಿ ಮಾರ್ಪಟ್ಟಿರಬಹುದು. ಈಗ ಪೇತ್ರನು ನಡೆಯಕ್ಕೆ ಶುರು ಮಾಡ್ದ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. 29ನೇ ವಾಕ್ಯ, ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಅಂದರೆ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕಾಗಿ ನೀರಿನ ಮೇಲೆ ಈಗ ನಡೆದು ಹೋಗ್ತಾ ಇದ್ದಾನೆ. ನಮ್ಮ ಆತ್ಮೀಕ ಜೀವಿತದಲ್ಲಿ ಯೇಸುವಿನ ಹಾಗೆಯೇ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಕರ್ತನ ಪ್ರಸನ್ನತೆಗೆ ಬಳಿಗೆ ಹತ್ತಿರಕ್ಕೆ ಹೋಗುವುದಕ್ಕಾಗಿ ದೇವರ ಕರೆಯುವಿಕೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಈಗ ಪೇತ್ರನು ಏನು ಮಾಡ್ತಿದ್ದಾನೆ, ನೀರಿನ ಮೇಲೆ ನಡೀತಾ ಇದ್ದಾನೆ. ನೀರಿನ ಮೇಲೆ ನಡೀತಾ ಇದ್ದಾನೆ. ಒಂದು ಉನ್ನತವಾದಂಥ ಆತ್ಮಿಕ ಅನುಭವ, ಒಂದು ಉನ್ನತವಾದಂಥ ಪ್ರಕೃತಿಗೆ ಮಿಗಿಲಾದಂಥ ಒಂದು ದೈವಿಕವಾದಂಥ ಅನುಭವ. ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ದಿಢೀರಂತ ಬಿರುಗಾಳಿಯನ್ನು ನೋಡ್ದ, ಮುಳುಗಿ ಹೋದ. ನಂತರ ಯೇಸುವೇ ನನ್ನನ್ನು ಕಾಪಾಡಂತ ಕಿರಿಚಾಡ್ದ. ಯೇಸು ತನ್ನ ಕರಗಳನ್ನು ಚಾಚಿ ಅವರನ್ನು ಹಿಡಿದು ಮೇಲಕ್ಕೆತ್ತಿ, ಅಲ್ಪ ವಿಶ್ವಾಸಿಯೇ, ಯಾಕೆ ನೀನು ಧೈರ್ಯಗೆಡುತ್ತೀಯ, ಯಾಕೆ ಹೆದರ್ತೀಯ ಎಂಬುದಾಗಿ ತನ್ನ ಶಿಷ್ಯನಾದಂಥ ಪೇತ್ರನನ್ನು ಕಾಪಾಡಿದ. ಅದು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲ ಶಿಷ್ಯರು ನೋಡಿ ಬೆರಗಾದರು, ಆಶ್ಚರ್ಯಪಟ್ಟರು. ನಿಜವಾಗಲೂ ಯೇಸುವೆ ದೇವಕುಮಾರನು, ದೇವರು ಎಂಬುದಾಗಿ ಆತನಿಗೆ ಅಡ್ಡ ಬಿದ್ದರು, ಆತನನ್ನು ನಮಸ್ಕರಿಸಿದರು. ಇವತ್ತು ನಮ್ಮ ಮುಖ್ಯವಾದಂಥ ಒಂದು ಧ್ಯಾನ ಭಾಗ ಏನಂತ ನೋಡಬೇಕಾದ್ರೆ, ಪೇತ್ರನು ಯೇಸುವಿನ ಹಾಗೆಯೇ ನೀರಿನ ಮೇಲೆ ನಡೆಯುತ್ತಿದ್ದಂಥ ಪೇತ್ರನು ಯಾಕೆ ಮುಳುಗಿ ಹೋದ, ಅಥವಾ ಯಾಕೆ ಬಿದ್ದು ಹೋದ, ಯಾಕೆ ಮುಳುಗಿ ಹೋದ? ನಡೆಯುತ್ತಿದ್ದಂಥ ಪೇತ್ರನು ಯಾಕೆ ಒಳಗೆ ಹೋದ? ಇದಕ್ಕೆ ನಾವು ಹೋಲಿಕೆಯಾಗಿ ನಮ್ಮ ಆತ್ಮೀಕ ಜೀವಿತವನ್ನು ನಾವು ತೆಗೆದುಕೊಳ್ಳೋಣ, ಸರಿನಾ? ನಾವು ಏಸು ಥರನೇ ನಡೀತಾ ಇದ್ದೀವಿ. ಅಂದರೆ ಒಳ್ಳೆ ಉಪವಾಸ, 7 ದಿನ ಉಪವಾಸ, 21 ದಿನಗಳ ಉಪವಾಸ. ಈಗ ಲೆಂಟನ್ ಡೇಸ್, ಗುಡ್ ಫ್ರೈಡೇ ತನಕ ಏನಿರ್ತಾರೆ, ಕೆಲವರು ಉಪವಾಸ ಇರ್ತಾರೆ, ಕೆಲವರು ಮಾಂಸಾಹಾರಿ ತಿನ್ನೋದಿಲ್ಲ, ಕೆಲವರು ಏನು ಮಾಡ್ತಾರೆ, ಹೂ ಇಟ್ಕೊಳ್ಳೋದಿಲ್ಲ. ಗುಡ್ ಫ್ರೈಡೇ ತನಕ ಅವ್ರು ಏನು ಮಾಡ್ತಾರೆ, ತನ್ನನ್ನೇ ಅವರು ಕಷ್ಟಪಡಿಸಿಕೊಂಡು ವ್ರತವಿದ್ದು ಉಪವಾಸವಿದ್ದು ಮಾಡ್ತಿದ್ದಾರೆ. ಕೆಲವರು ನೋಡಬೇಕಾದ್ರೆ ಉಪವಾಸದಲ್ಲಿ ವೈರಾಗ್ಯವಾಗಿರ್ತಾರೆ. ಪ್ರಾರ್ಥನೆ,
ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಚರ್ಚಲ್ಲಿ ನಡೆಯುವಂಥ ಒಂದೊಂದು ಪ್ರಾರ್ಥನೆಗೆ ಭಾಗಿಗಳಾಗಿರ್ತಾರೆ. ಸ್ತುತಿ, ಆರಾಧನೆ, ಯಾವಾಗ ನೋಡಿದ್ರೂ ಆರಾಧನೆ, ಯಾವಾಗ ನೋಡಿದ್ರೂ ದೇವರನ್ನು ಕೊಂಡಾಡುವುದು. ಆರಾಧಿಸಬೇಕಾದ್ರೆ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತದೆ. ಯೇಸುವೇ, ದೇವಾದಿ ದೇವನೇ, ರಾಜಾದಿ ರಾಜನೇ, ರಕ್ಷಕನೇ, ಕಲ್ವಾರಿ ಶಿಲುಬೆಯನ್ನು ನೋಡಿದ ತಕ್ಷಣ ಕಣ್ಣುಗಳೆಲ್ಲ ನೀರಿನ ಬುಗ್ಗೆಗಳಾಗಿ ಬದಲಾಗ್ತದೆ. ಹೃದಯದಲ್ಲಿ ಯಾವಾಗಲೂ ಯೇಸು, ಬೆಳಗ್ಗೆ ಯೇಸು, ಮಧ್ಯಾಹ್ನ ಯೇಸು, ಸಂಜೆ ಯೇಸು, ರಾತ್ರಿ ಯೇಸು, ಮಲಗಿದ್ರು ಯೇಸು, ಎದ್ರು ಯೇಸು, ಯೇಸು ಯೇಸು ಯೇಸು. ಆರಾಧನೆ. ಅದು ಮಾತ್ರ ಅಲ್ಲ, ಸೇವೆ. ಭಾನುವಾರ ಅಂದರೆ ಫಸ್ಟ್ ಚರ್ಚಿಗೆ ಓಡೋದು, ಮತ್ತು 2ನೇ ಆರಾಧನೆ, 3ನೇ ಆರಾಧನೆ, ಸಂಜೆ ಆರಾಧನೆ, ಬೈಬಲ್ ಸ್ಟಡಿ, ಎಲ್ಲಿ ಕೂಟಗಳು ನಡೆದರೂ ಕೂಡ ಓಡೋದು. ಯಾವಾಗಲೂ ನೋಡಬೇಕಾದ್ರೆ ಒಂದು ವೇಳೆ ಟಿ ವಿಯಲ್ಲಿ ಕಾರ್ಯಕ್ರಮಗಳು, ಸಂದೇಶಗಳನ್ನು ಕೇಳಿಸ್ಕೊಳ್ಳೋದು, ಅಥವಾ ಕರ್ತನಿಗಾಗಿ ನಾನಾ ಕಾರ್ಯಗಳನ್ನು ಮಾಡುವುದು, ಕರ್ತನಿಗಾಗಿ ಅನೇಕ ಸೇವೆಗಳನ್ನು ಮಾಡುವುದು. ನೀರಿನ ಮೇಲೆ ಆತ್ಮೀಕವಾದಂಥ ದೊಡ್ಡ ಅನುಭವ, ನಡೆಯುವ ಅನುಭವ. ಯೇಸು ಕ್ರಿಸ್ತನ ಹಾಗೆ ಆತ್ಮೀಕವಾದ ವಿಧದಲ್ಲಿ, ಪ್ರಕೃತಿಗೆ ಮಿಗಿಲಾದಂಥ ವಿಧದಲ್ಲಿ ನಡೆಯುವಂಥ ಅನುಭವ, ಅಭಿಷೇಕ. ಬಾಯಿ ತೆರೆದರ ಅನ್ಯ ಭಾಷೆಗಳು. ಪರಿಶುದ್ಧಾತ್ಮನ ಅಭಿಷೇಕ. ಕಣ್ಣನ್ನು ಮುಚ್ಚಿದರೆ ಶರೀರವೆಲ್ಲ ನಡುಗುತ್ತದೆ. ವಿದ್ಯುತ್ ಶಕ್ತಿಯ ಹಾಗೆ, ಬಿರುಗಾಳಿಯ ಹಾಗೆ, ತಂಗಾಳಿಯ ಹಾಗೆ, ಎಣ್ಣೆ ಸುರಿಸಲ್ಪಟ್ಟ ಹಾಗೆ, ತಣ್ಣಗಿರುವಂಥ ನೀರು ಸುರಿಸಲ್ಪಟ್ಟ ಹಾಗೆ, ಜಲಪಾತ ಅವರ ಮೇಲೆ ಹರಿಯುವ ಹಾಗೆ, ಬೆಂಕಿ ಅಭಿಷೇಕ ಅವರ ಮೇಲೆ ಬೀಳುವ ಹಾಗೆ ಆತ್ಮೀಕವಾದಂಥ ಅನುಭವ. ಆದರೆ ಈಗ ಏನು ಇಲ್ಲದೆ ಮುಳುಗಿ ಹೋಗುತ್ತಿದ್ದೀರಾ. ಕೆಲವರು ಹೇಳೋದು ಕೇಳಿದ್ದೀರಾ, ಬ್ರದರ್, ನಾನು ಲಾಸ್ಟ್ ಇಯರ್, ಕಳೆದ ವರ್ಷ ಅಲ್ಲ, ಹೇಗೆ ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತಾ, 5 ವರ್ಷಗಳ ಹಿಂದೆ ಹೇಗೆ ಸೇವೆ ಮಾಡ್ತಿದ್ದೀನಿ ಗೊತ್ತಾ, ಒಂದು 7 ವರ್ಷಗಳ ಹಿಂದೆ ಕಣ್ಗಳನ್ನು ಮುಚ್ಚಿದ್ರೆ ದೇವರ ಬೆಂಕಿ ಹಾಗೆ ಇಳಿದು ಬರ್ತು ಗೊತ್ತಾ, ಆದರೆ ಈಗ ಮುಳುಗಿ ಹೋಗಿದ್ದೇನೆ. ಪೇತ್ರನು ಕೂಡ ಅದೇ ರೀತಿಯಾಗಿ ಯೇಸು ಥರನೇ ನೀರಿನ ಮೇಲೆ ನಡೆದ, ಸ್ವಲ್ಪ ಹೊತ್ತು ನಡೆದ. ಈಗ ಕೆಲವರಿಗೆ ಆತ್ಮಿಕವಾದಂಥ ಅನುಭವಗಳು, ವರಗಳ ಉಪಯೋಗ ಮಾಡುವುದು ಸ್ವಲ್ಪ ಹೊತ್ತು ಮಾತ್ರವಿದೆ, ಮುಳುಗಿ ಹೋಗ್ತಿದ್ದಾರೆ. ಯಾಕೆ ಪೇತ್ರನು ಮುಳುಗಿ ಹೋದ? ಈ ಮುಳುಗಿ ಹೋಗುವುದಕ್ಕೆ ಕಾರಣಗಳೇನು? ಅವುಗಳಿಂದ ನಾವು ಹೊರಗೆ ಬರುವುದಾದರೆ, ಅದು ಎಷ್ಟೇ ಹೋರಾಟವಿರಲಿ, ಸಮಸ್ಯೆಗಳಿರಲಿ, ಯೇಸುವಿನ ಹಾಗೆ ನಿರಂತರವಾಗಿ ಒಂದು ಆತ್ಮಿಕ ಅನುಭವ, ಕಡಲ ಮೇಲೆ ನಡೆಯುವಂಥ ಅನುಭವವನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಕರ್ತನೊಟ್ಟಿಗಿರುವಂಥ ಐಕ್ಯತೆಯನ್ನು ಕಳೆದುಕೊಂಡು ಮುಳುಗಿ ಹೋಗ್ತಿದ್ದೀರಾ? ಪ್ರಾರ್ಥನೆಯ ಒಂದು ಬಲವನ್ನು ಕಳ್ಕೊಂಡು ಮುಳುಗಿ ಹೋಗ್ತಿದ್ದೀರಾ? ಆರಾಧನೆಯ ವೈರಾಗ್ಯವನ್ನು ಕಳ್ಕೊಂಡು ಮುಳುಗಿ ಹೋಗ್ತಿದ್ದೀರಾ? ಪರಿಶುದ್ಧಾತ್ಮನ ಅಭಿಷೇಕ, ವರಗಳು, ವೈರಾಗ್ಯವನ್ನು ಕಳ್ಕೊಂಡು ಮುಳುಗಿ ಹೋಗ್ತಿದ್ದೀರಾ? ಸೇವೆಯನ್ನು ಬಿಟ್ಟುಬಿಟ್ಟು ಲೌಕಿಕವಾದಂಥ ಕಾರ್ಯದಲ್ಲಿ ತೊಡಗಿ ನೀವು ಮುಳುಗಿ ಹೋಗ್ತಿದ್ದೀರಾ? ಉಪವಾಸವಿಲ್ಲ, ಬೈಬಲ್ ಇಲ್ಲ, ಸತ್ಯವೇದವನ್ನು ಓದೋದೇ ಇಲ್ಲ, ಮುಳುಗಿ ಹೋಗ್ತಿದ್ದೀರಾ? ಈ ಮುಳುಗಿ ಹೋಗುವುದಕ್ಕೆ ಕಾರಣಗಳೇನು? ಇವುಗಳಿಂದ ನಾವು ಹೇಗೆ ಹೊರಗೆ ಬರುವುದೆಂಬುದನ್ನು ಮುಖ್ಯವಾಗಿ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲನೇದಾಗಿ ಯೋಚನೆ ಮಾಡಿ ನೋಡ್ರಿ, ಮುಂದೆ ಯೇಸು ಇದ್ದಾನೆ. ಇಲ್ಲಿ ಪೇತ್ರನು ಒಂದು ನಂಬಿಕೆಯಿಂದ ತನ್ನ 2 ಕಾಲುಗಳನ್ನು ನೀರಿನ ಮೇಲೆ ಇಟ್ಟು ನಡೆದ. ವಾಕ್ಯ ಅದನ್ನೇ ಹೇಳ್ತದೆ, 29ನೇ ವಾಕ್ಯ ಅದೇ ಹೇಳ್ತದೆ, ನೀರಿನ ಮೇಲೆ ಪೇತ್ರನು ನಡೆದನು. ಹೇಗಿರ್ತಿದೆ ಅಲ್ಲ, ಒಂದು ಉನ್ನತವಾದಂಥ ಒಂದು ಅನುಭವ ರೀ. ನಾವು ಪ್ರಾರ್ಥನೆ, ಉಪವಾಸ, ಆರಾಧನೆ, ಸೇವೆ, ಅಭಿಷೇಕ, ವರಗಳು, ವೈರಾಗ್ಯ ಇದೆಲ್ಲ ಇರಬೇಕಾದ್ರೆ ಅದು ಉನ್ನತವಾದಂಥ ಒಂದು ಅನುಭವ ರೀ. ಪೇತ್ರನು ಹೇಗೆ ನೀರಿನ ಮೇಲೆ ನಡಿಬೇಕಾದ್ರೆ ಹೇಗೆ ತನ್ನ ಆತ್ಮದಲ್ಲಿ ಒಂದು ಉನ್ನತವಾದಂಥ ಅನುಭವ ಇರ್ತದೆಯೋ, ನಮಗೂ ಅದೇ ರೀತಿಯಾಗಿರ್ತದೆ. ಆದರೆ ಆ ಅನುಭವ ಕೆಲವರಿಗೆ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲದೆ ಹೋಗುತ್ತದೆ, ಸ್ವಲ್ಪ ಕಾಲದಲ್ಲಿ ಇಲ್ಲದೆ ಹೋಗ್ತದೆ, ಸ್ವಲ್ಪ ತಿಂಗಳಲ್ಲಿ ಇಲ್ಲದೆ ಹೋಗ್ತದೆ, ಸ್ವಲ್ಪ ವರ್ಷಗಳಲ್ಲಿ ಇಲ್ಲದೆ ಹೋಗ್ತದೆ. ಅವರು ಬೆಚ್ಚಗೂ ಇಲ್ಲದೆ, ತಣ್ಣಗೂ ಇಲ್ಲದೆ, ಉಗುರು ಬೆಚ್ಚಗೆ ಅವರು ಬದಲಾಗ್ತಿದ್ದಾರೆ. ಪೇತ್ರನ ಆ ದೈವಿಕ ಅನುಭವ ಸ್ವಲ್ಪ ಹೊತ್ತು ಮಾತ್ರವಿತ್ತು, ನಂತರ ಅವನು ಮುಳುಗಿ ಹೋದ. ಅದಕ್ಕೆ ಮೊದಲ ಕಾರಣ, ಯೇಸುವನ್ನೇ ನೋಡ್ತಿದ್ದ, ಆದ್ದರಿಂದ ಕಡಲ ಮೇಲೆ ನಡೆದ. ಈಗ ಯೇಸುವನ್ನು ನೋಡುವುದನ್ನು ಅವನು ಬಿಟ್ಟುಬಿಟ್ಟ. Peter, his eyes was fixed upon Jesus, so he kept walking on the water. ಪೇತ್ರನ ಕಣ್ಣುಗಳು ಯೇಸುವಿನ ಮೇಲಿತ್ತು, ಆದ್ದರಿಂದ ಕಡಲ ಮೇಲೆ ನಡೆದ. ಈಗ ಪೇತ್ರನ ಕಣ್ಣುಗಳು ಯೇಸುವಿನ ಮೇಲೆಯಿಂದ ತೆಗೆಯಲ್ಪಟ್ಟಿತು. ನೀವು ಯಾರನ್ನು ನೋಡ್ತಿದ್ದೀರಾ? ಯೇಸುವನ್ನು ನೋಡ್ತಿರುವುದಾದರೆ
ಈ ದೈವಿಕವಾದಂಥ ಅನುಭವಗಳು ನಮಗೆ ಪ್ರತಿನಿತ್ಯವೂ ಇರುತ್ತದೆ. ಆಮೇನ್. ಈ ಮನುಷ್ಯರನ್ನು ನೋಡ್ತಿದ್ರೆ ಈ ದೈವಿಕವಾದಂಥ ಅನುಭವಗಳನ್ನು ಕಳ್ಕೊಂಡು ನಾವು ಮುಳುಗಿ ಹೋಗುವವರಾಗಿರ್ತೇವೆ. ಇವತ್ತು ದೇವರು ಹೇಳ್ತಿದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನಿನಗೂ ಕೂಡ ಈ ರೀತಿಯಾದಂಥ ಆತ್ಮಿಕ ಅನುಭವಗಳು ನಿನಗೆ ಪ್ರತಿದಿನ ಹೆಚ್ಚಾಗಬೇಕಾದ್ರೆ, ಅಧಿಕವಾಗಬೇಕಾದ್ರೆ, ಇದರಲ್ಲಿ ನೀನು ಬೆಳೆಯಬೇಕಾದ್ರೆ, ಆ ನೀರಿನ ಮೇಲೆ ಪೇತ್ರನು ನಡೆದ ಹಾಗೆ ನಿನಗೂ ದೈವಿಕವಾದಂಥ ಆತ್ಮಿಕ ಅನುಭವಗಳು ಸತತವಾಗಿ ಮುಂದುವರಿಯಬೇಕಾದರೆ ನಿನ್ನ ಕಣ್ಣುಗಳು ಯೇಸುವಿನ ಮೇಲೆ ಇರಲಿ. ಇನ್ನೊಂದು ಅರ್ಥ ಏನು ಗೊತ್ತಾ? ನಾನು ಯೇಸುವನ್ನೇ ನಂಬಿದ್ದೇನೆ. ಆಮೇಲೆ ನನಗೆ ಈ ಆತ್ಮಿಕವಾದಂತಹ ಅನುಭವ ಹೊಂದಲು ನಾನು ಯೇಸುವನ್ನೇ ನಂಬಿದ್ದೇನೆ, ನಾನು ಯೇಸುವನ್ನೇ ನೋಡ್ತಿದ್ದೇನೆ. ನನಗೆ ಸಹಾಯ ಬರುವ ಜಾಗ ಪರ್ವತಗಳಲ್ಲ, ಬೆಟ್ಟ ಗುಡ್ಡಗಳಲ್ಲ, ಪೂರ್ವ ದಿಕ್ಕಿನಲ್ಲಿರುವಂಥ ಮನುಷ್ಯರಿಂದ ಅಲ್ಲ, ಉತ್ತರ ದಿಕ್ಕಿನಲ್ಲಿರುವಂಥ ಮನುಷ್ಯರಿಂದ ಅಲ್ಲ, ಪಶ್ಚಿಮ ದಿಕ್ಕಿನಲ್ಲಿರುವಂಥ ಮನುಷ್ಯರಿಂದ ಅಲ್ಲ, ದಕ್ಷಿಣ ದಿಕ್ಕಿನಲ್ಲಿರುವಂಥ ಮನುಷ್ಯರಿಂದ ಅಲ್ಲ, ಶ್ರೀಮಂತರಿಂದ ಅಲ್ಲ, ಸರ್ಕಾರದಿಂದ ಅಲ್ಲ, ಬಂಧು ಬಳಗದವರಿಂದ ಅಲ್ಲ, ಮಿತ್ರರಿಂದ ಅಲ್ಲ, ಸಹವಿಶ್ವಾಸಿಗಳಿಂದ ಅಲ್ಲ, ಸಭಾಪಾಲಕರಿಂದ ಅಲ್ಲ, ಸೇವಕರಿಂದ ಅಲ್ಲ. ನನಗೆ ಸಹಾಯ ಬರುವುದು ಭೂಮಿ ಆಕಾಶ ಉಂಟು ಮಾಡಿದಂಥ ಯೆಹೋವನಿಂದಲೇ. ಆಮೇನ್ ಹೇಳ್ತೀರಾ? ಹಾಲೆಲೂಯಾ. ನಿಮ್ಮ ಕಣ್ಣುಗಳು ಯೇಸುವಿನ ಮೇಲೆಯೇ ಇರುವುದಾದರೆ ಈ ಆತ್ಮಿಕವಾದಂಥ ಅನುಭವಗಳಲ್ಲಿ ನೀವು ಬೆಳೀತೀರಾ. ನಿಮ್ಮ ಕಣ್ಣುಗಳು ಯೇಸುವನ್ನು ಬಿಟ್ಟು ತೆಗೆಯಲ್ಪಟ್ಟರೆ ಮುಳುಗಿ ಹೋಗ್ತೀರಾ. ಆಮೇನ್. ನೀವು ಇವತ್ತು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಆತ್ಮಿಕ ಅನುಭವಗಳಿಗೆ ನಿಮ್ಮ ಕಣ್ಣುಗಳು ಯಾರ ಮೇಲೆ ಇದೆ? ಯಾರಾದರೂ ಸೇವಕರ ಮೇಲೆ ಇಟ್ಟಿದ್ದೀರಾ? ಡೇಂಜರ್. ಯಾರಾದರೂ ದೊಡ್ಡ ಸಭಾಪಾಲಕರ ಮೇಲೆ ಇಟ್ಟಿದ್ದೀರಾ? ಡೇಂಜರ್. ಎಲ್ಲರಲ್ಲಿ ಕೂಡ ಏನಾದರೂ ಒಂದು ಕೊರತೆ ಇದ್ದೇ ಇರ್ತದೆ ಅಲ್ವಾ? ಇವತ್ತು ನೋಡಬೇಕಾದ್ರೆ ಕೆಲವರು ಸೇವಕರಿಗೆ ಫ್ಯಾನ್ಗಳಾಗಿರ್ತಾರೆ, ಆದರೆ ಆ ಸೇವಕರಲ್ಲಿ ಏನಾದರೂ ಒಂದು ಕೊರತೆಗಳು ಇರ್ತದೆ. ಅವರು ಈ ಕೊರತೆಗಳನ್ನು ನೋಡಿದಾಗ ಯೇಸುವೇ ಬೇಡ ಅಂತ ಬಿಟ್ಟು ಹೋಗ್ತಾರೆ. ನನಗೊಬ್ಬ ಗೆಳೆಯ ಇದ್ದಾರೆ, ಅವರು ದೀಕ್ಷಾಸ್ಥಾನ ತಗೊಂಡು ಅವರು ಚರ್ಚ್ಗೆಲ್ಲ ಹೋಗ್ತಿದ್ರು, 2 ವರ್ಷ ಹೋದರು, ಮತ್ತೆ ಎಲ್ಲ ಬಿಟ್ಬಿಟ್ಟು ಬೇರೆ ಬೇರೆ ಕಾರ್ಯಗಳಿಗೆ ಹೊರಟೋದ್ರು. ಕಾರಣ, ನಾನು ಹೋದಂಥ ಚರ್ಚ್ ಪಾಸ್ಟ್ರ್ ಈ ಥರ ಮಾಡಿದ್ರು, ಅದರಿಂದ ನನಗೆ ವೇದನೆ ಆಯಿತು, ನನಗೆ ಈ ಕ್ರಿಶ್ಚಿಯಾನಿಟಿನೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ರು. ಸಹೋದರ, ನಿನ್ನ ನಂಬಿಕೆ ಸೇವಕರ ಮೇಲೆ ಅಲ್ಲ, ನಿನ್ನ ಕಣ್ಣುಗಳು ಸೇವಕರ ಮೇಲೆ ಅಲ್ಲ. ನಿನ್ನ ನಂಬಿಕೆ, ನಿನ್ನ ಕಣ್ಣುಗಳು, ನಿನ್ನ ಭರವಸೆ, ನಿನ್ನ ನಿರೀಕ್ಷೆ, ನಿನ್ನ ವಿಶ್ವಾಸ ಎಲ್ಲವೂ ಕೂಡ ಯೇಸುವಿನ ಮೇಲೆ ಇರಬೇಕು. ಆಗ ನೀನು ಮುಳುಗಿ ಹೋಗುವುದಿಲ್ಲ. ಇವತ್ತು ಅನೇಕರು ಆತ್ಮಿಕವಾಗಿ ಮುಳುಗಿ ಹೋಗಲು ಕಾರಣ ಯೇಸುವನ್ನು ನೋಡೋದನ್ನು ಬಿಟ್ಬಿಡ್ತಾರ್ರಿ. ಯಾವಾಗ್ರಿ ಪ್ರೇಯರ್ ಮಾಡಿದ್ರಿ? ಅದು ಪ್ರೇಯರೇ ಮಾಡೋದು ಬೇಕಾಗಿಲ್ಲ. ಏನು ಪ್ರೇಯರ್ ಮಾಡೋದು? ದೇವರು ನಮ್ಮ ಸಂಗಡ ಇದ್ದಾನಲ್ಲ, ಏನು ಪ್ರೇಯರ್ ಬೇಕಾಗಿಲ್ಲ. ನಿಮ್ಮ ಕಣ್ಣುಗಳು ಯೇಸುವನ್ನೇ ನೋಡ್ತಿರ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಯೇಸುವನ್ನೇ ನೋಡ್ತಿರ್ಬೇಕಾದ್ರೆ ನೀವು ಮುಳುಗಿ ಹೋಗಲು ಸಾಧ್ಯವಿಲ್ಲ. ಇವತ್ತು ಅನೇಕರು ಯೇಸುವಿನ ಮೇಲೆ ಕಣ್ಣುಗಳನ್ನು ಇಡುವುದನ್ನು ಬಿಟ್ಟುಬಿಟ್ಟು ಬೇರೆ ಎಲ್ಲೆಲ್ಲೋ ಕಣ್ಣುಗಳನ್ನು ಇಟ್ಟಿರ್ತಾರೆ. ಆದ್ದರಿಂದ ಅವರು ಮುಳುಗಿ ಹೋಗ್ತಿದ್ದಾರೆ. ನಿನ್ನ ಉಪವಾಸ, ಆ ಒಂದು ಜೀವಿತ ಹಿಂದಿರುಗಿ ಬರಬೇಕಾ? ನೀನು ಪುನಃ ಯೇಸುವನ್ನೇ ದೃಷ್ಟಿಸಿ ನೋಡು. ನಿನ್ನ ಆತ್ಮೀಕವಾದಂಥ ವರಗಳು, ಫಲಗಳು, ವೈರಾಗ್ಯವು ಹಿಂದಿರುಗಿ ಬರಬೇಕಾ? ನಿನ್ನ ಕಣ್ಣುಗಳು ಯೇಸುವಿನ ಮೇಲೆ ಇರಲಿ. ಅಭಿಷೇಕ ನಿನ್ನಲ್ಲಿ ಹಾಗೆ ಬೆಂಕಿಯ ಅಭಿಷೇಕ, ಅದರಲ್ಲಿ ನೀವು ತುಂಬಿ ತುಳುಕಬೇಕಾ? ನಿನ್ನ ಕಣ್ಣುಗಳು ಯೇಸುವಿನ ಮೇಲೆ ಇರಲಿ. ಹಗಲಿರಲು ಪ್ರಾರ್ಥಿಸಬೇಕಾ? ನಿನ್ನ ಕಣ್ಣುಗಳು ಯೇಸುವಿನ ಮೇಲೆ ಇರಲಿ. ಸತ್ಯವೇದವನ್ನು ಗಂಟೆಗಟ್ಟಲೆ ಓದಿ ಧ್ಯಾನಿಸಿ ಇದರಲ್ಲಿರುವಂಥ ರಹಸ್ಯಗಳು, ಪ್ರಕಟಗಳನ್ನು ತಿಳಿದುಕೊಳ್ಳಬೇಕಾ? ನಿನ್ನ ಕಣ್ಣುಗಳು ಯೇಸುವಿನ ಮೇಲೆ ಇರಲಿ. ಕಣ್ಣುಗಳು ಯೇಸುವಿನ ಮೇಲೆ ಇರುವುದನ್ನು ತೆಗೆಯಲ್ಪಟ್ಟರೆ ನೀನು ಮುಳುಗಿ ಹೋಗ್ತಿದ್ದೀಯಾ? ಇವತ್ತು ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಯೇಸುವನ್ನು ನೋಡೋದನ್ನು ಬಿಟ್ಟು ಬೇರೆ ಯಾರನ್ನೋ ನೋಡಿದಾಗ ಒಂದು ವೇಳೆ ಅದರ ನಿಮಿತ್ತವಾಗಿ ನೀನು ಮುಳುಗಿ ಹೋಗುತ್ತಿರುವುದಾದರೆ ಇವತ್ತು ಯೇಸು ನಿನ್ನ ಸಂಗಡ ಮಾತಾಡ್ತಿದ್ದಾನೆ. ನೀನು ಪುನಃ ನಿನ್ನ ಕಣ್ಣುಗಳನ್ನು ನನ್ನನ್ನು ನೋಡು, ನಿನ್ನ ಕಣ್ಣುಗಳಿಂದ ನನ್ನನ್ನು ನೋಡು. ಪುನಃ ನೀನು ನೀರಿನ ಮೇಲೆ ನಡೆಯುವಂಥ ಉನ್ನತವಾದಂಥ ದೈವಿಕ ಅನುಭವಗಳನ್ನು ನೀನು ಹೊಂದಿಕೊಳ್ಳುತ್ತೀಯ. ಸೊ ಪೇತ್ರನ ಮುಳುಗಿ ಹೋಗಲು ಕಾರಣ ಏನು? ಯೇಸುವನ್ನೇ ನೋಡ್ತಿದ್ದ ಅವನು ಯೇಸುವಿನ ಮೇಲೆ ತನ್ನ ಕಣ್ಣುಗಳನ್ನು ತೆಗೆದುಬಿಟ್ಟ. ನೋಡ್ರಿ, ಕೀರ್ತನೆ 123ರಲ್ಲಿ ವಾಕ್ಯ ಹೇಳ್ತದೆ, ಆ ಕೆಲಸದ ಆಳು ಯಜಮಾನನ ಕೈಯನ್ನೇ ದೃಷ್ಟಿಸಿ ನೋಡ್ತಿದ್ದಾನಂತೆ. ಆ ಸೇವಕಿ ಏನು ಮಾಡ್ತಿದ್ದಾಳೆ? ಯಜಮಾನಿ ಅವಳ ಕೈಯನ್ನೇ ದೃಷ್ಟಿಸಿ ನೋಡ್ತಿಲ್ಲ. ಕಾರಣ, ಸಹಾಯ ಬರಬೇಕು, ಕನಿಕರ ಬರಬೇಕು ಎಂಬುದಾಗಿ. ಅದೇ ರೀತಿಯಾಗಿ ನಮ್ಮ ಕಣ್ಣುಗಳು ಯೇಸುವನ್ನೇ ದೃಷ್ಟಿಸಲಿ. ಆಮೇನ್.
ಹಲ್ಲೆಲೂಯಾ. ಸೊ ಮುಳುಗಿ ಹೋಗಲು ಕಾರಣ ಯೇಸುವಿನ ಮೇಲಿಟ್ಟದಂಥ ಕಣ್ಣುಗಳು ಅವನಿಂದ ತೆಗೆಯಲ್ಪಟ್ಟವು, ಆದ್ದರಿಂದ ಅವನು ಮುಳುಗಿ ಹೋದ. ಎರಡನೇದಾಗಿ ವಾಕ್ಯ ಹೇಳ್ತದೆ, ಅಲ್ಲಿ 30ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಗಾಳಿಯನ್ನು ನೋಡಿ ಭಯಪಟ್ಟು. ಎರಡನೇದಾಗಿ ಮುಳುಗಿ ಹೋಗಲು ಕಾರಣ, ಮೊದಲ ಕಾರಣ ನಾನು ಹೇಳಿದೆ, ಯೇಸುವಿನ ಮೇಲೆ ತಾನು ಕಣ್ಣನ್ನಿಟ್ಟಿದ್ದ, ಈಗ ಕಣ್ಣು ತೆಗೆದುಬಿಟ್ಟ. ಈಗ ಯಾರನ್ನು ನೋಡ್ತಿದ್ದಾನೆ, ಯಾವುದನ್ನು ನೋಡ್ತಿದ್ದಾನೆ? ಬಿರುಗಾಳಿಯನ್ನು ನೋಡ್ತಿದ್ದಾನೆ. ಇವತ್ತು ಅನೇಕರು ಆತ್ಮೀಕವಾದಂಥ ಅನುಭವಗಳನ್ನು ಕಳೆದುಕೊಳ್ಳಲು ಕಾರಣ ತಮಗೆ ವಿರುದ್ಧವಾಗಿ ಬೀಸುವಂಥ ಬಿರುಗಾಳಿಯನ್ನು ನೋಡ್ತಿದ್ದಾರೆ. ತಮಗೆ ವಿರುದ್ಧವಾಗಿ ಎದ್ದಿರುವಂಥ ಮನುಷ್ಯರನ್ನು ನೋಡ್ತಿದ್ದಾರೆ. ಗೋಲಿಯಾತರನ್ನು ನೋಡ್ತಿದ್ದಾರೆ ಅಲ್ವಾ, ಹಾಮಾನನನ್ನು ನೋಡ್ತಿದ್ದಾರೆ, ದುಷ್ಟ ಸೈತಾನನ ಕ್ರಿಯೆಗಳನ್ನು ನೋಡ್ತಿದ್ದಾರೆ. ಆ ಬಿರುಗಾಳಿ ಭಯಂಕರವಾಗಿ ಬೀಸುತ್ತಾ ಇದೆ, ಅದನ್ನು ನೋಡುವುದರ ನಿಮಿತ್ತವಾಗಿ ಇವರು ಮುಳುಗಿ ಹೋಗ್ತಿದ್ದಾರೆ. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ಹೇಳ್ತೀನಿ, ಈಗ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ದೀರಾ, ಒಳ್ಳೆ ಪ್ರಾರ್ಥನೆ, ಒಳ್ಳೆ ಸೇವೆ ಅಲ್ವಾ, ಒಳ್ಳೆ ಅಭಿಷೇಕ, ಚೆನ್ನಾಗಿ ಹೋಗ್ತಾ ಇದ್ದೀರಾ, ದಿಢೀರಂತ ಒಂದು ಸಮಸ್ಯೆ ಬಂದ್ಬಿಡ್ತು. ನೀವು ಈ ಆತ್ಮಿಕ ಅನುಭವಗಳನ್ನು ಕಳೆದುಕೊಳ್ಳಬೇಕಂತಲೇ ಸೈತಾನನು ಅನೇಕ ಸಮಸ್ಯೆಗಳನ್ನು ತರ್ತಾನೆ. ಆದರೆ ನಿಮ್ಮ ಕಣ್ಣುಗಳು ಆ ಸಮಸ್ಯೆಗಳ ಮೇಲೆ ಹೋಗುವುದಾದರೆ ನೀವು ಮುಳುಗಿ ಹೋಗ್ತೀರಾ. ಕಡಲ ಮೇಲೆ ನಡೀತಿದ್ದಂಥ ನೀವು, ವರಗಳನ್ನು ವೈರಾಗ್ಯವಾಗಿ ಉಪಯೋಗಿಸ್ತಿದ್ದಂಥ ನೀವು ಈಗ ಮುಳುಗಿ ಹೋಗ್ತಿದ್ದೀರಾ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಆತ್ಮಿಕ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬಂದರೂ ಕೂಡ, ಎಷ್ಟೇ ಬಿರುಗಾಳಿ ಬೀಸಿದ್ರು ಕೂಡ, ಎಷ್ಟೇ ಶತ್ರುಗಳು ಎದ್ದು ಬಂದರೂ ಕೂಡ, ಎಷ್ಟೇ ವಿಧವಾದಂಥ ಹೋರಾಟಗಳು ಇಕ್ಕಟ್ಟುಗಳು ಬಂದರೂ ಕೂಡ ನಿನ್ನ ಕಣ್ಣುಗಳು ಅದರ ಮೇಲೆ ಇಡಬೇಡ. ವ್ಯಾಧಿ ಎಂಬ ಹೋರಾಟ ಬರ್ಬೋದು. ಅಯ್ಯೋ ನನಗೆ ವ್ಯಾಧಿ ಬಂದ್ಬಿಡ್ತು, ಅಯ್ಯೋ ನನಗೆ ವ್ಯಾಧಿ ಬಂದ್ಬಿಡ್ತು, ಅಯ್ಯೋ ನನಗೆ ರಿಪೋರ್ಟ್ ಈ ಥರ ಹೇಳ್ತಿದ್ದಾರೆ, ನನಗೆ ರಿಪೋರ್ಟು, ಅಯ್ಯೋ ನನಗೆ ಅದು, ನನಗೆ ಈ ಥರ ಇದೆಲ್ಲ. ಅದನ್ನು ನೋಡಬೇಡ. ಅದನ್ನು ನೋಡಿದ್ರೆ ನೀನು ಮುಳುಗಿ ಹೋಗ್ತೀಯ. ಇವತ್ತು ಅನೇಕರು ಮುಳುಗಿ ಹೋಗಲು ಕಾರಣ, ಪ್ರಾರ್ಥನೆ ಮಾಡೋಕ್ಕಾಗದೇ ಇರೋಕ್ಕೆ ಕಾರಣ ಅವರ ಹೋರಾಟಗಳನ್ನೇ ನೋಡ್ತಿದ್ದಾರೆ. ಪೇತ್ರನು ಬಿರುಗಾಳಿಯನ್ನು ನೋಡ್ದ, ಮುಳುಗಿ ಹೋದ. ತುಂಬ ಸಿಂಪಲ್ ರೀ. ಯೇಸುವನ್ನು ನೋಡಿದ್ರೆ ನಡೀತೀರಾ, ಯೇಸುವನ್ನು ನೋಡಿಲ್ಲ ಅಂದರೆ ಮುಳುಗಿ ಹೋಗ್ತೀರಾ. ಆಮೇನ್. ಬಿರುಗಾಳಿಯನ್ನು ನೋಡಿಲ್ಲ ಅಂದರೆ ನಡೀತೀರಾ, ಬಿರುಗಾಳಿಯನ್ನು ನೋಡಿದ್ರೆ ನೀವು ಮುಳುಗಿ ಹೋಗ್ತೀರಾ. ನೀವು ಎಲ್ಲಿ ನೋಡ್ತೀರಾ, ಯಾರನ್ನು ನೋಡ್ತೀರಾ ಎಂಬುದು ಬಹಳ ಮುಖ್ಯ. ಪೇತ್ರನು ಬಿರುಗಾಳಿಯನ್ನು ನೋಡ್ಬಿಟ್ಟ. ಇವತ್ತು ಸೇವೆಯಲ್ಲಿ ಅನೇಕರು ಬಿಟ್ಟು ಹೋಗೋದಕ್ಕೆ ಕಾರಣ ಸೇವೆಯಲ್ಲಿ ಬೀಸ್ತಿರುವಂಥ ಬಿರುಗಾಳಿಯನ್ನು ನೋಡ್ತಿದ್ದಾರೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಕಾರಣ ಬಿರುಗಾಳಿಯನ್ನು ನೋಡ್ತಿದ್ದಾರೆ, ಶತ್ರುಗಳು ನೋಡ್ತಿದ್ದಾರೆ, ಗೋಲಿಯಾತನ್ನು ನೋಡ್ತಿದ್ದಾರೆ, ಇಕ್ಕಟ್ಟುಗಳು ನೋಡ್ತಿದ್ದಾರೆ, ಹಣ ಕಷ್ಟ ನೋಡ್ತಿದ್ದಾರೆ, ತಮಗೆ ಬಂದಂಥ ಬಲಹೀನತೆ ನೋಡ್ತಿದ್ದಾರೆ, ಕುಟುಂಬದಲ್ಲಿ ಬಂದಂಥ ವ್ಯಾಧಿ ನೋಡ್ತಿದ್ದಾರೆ. ಅದನ್ನು ನೋಡಬೇಡ. ಅದನ್ನು ನೋಡಿದ್ರೆ ನೀನು ಮುಳುಗಿ ಹೋಗ್ತೀಯ. ನಿನ್ನಿಂದ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನೀನು ಸತ್ಯವೇದ ಓದೋಕ್ಕಾಗಲ್ಲ, ನಿನ್ನಿಂದ ಸೇವೆ ಮಾಡೋದಕ್ಕಾಗದಿಲ್ಲ. ಕಾರಣ ನಿನ್ನ ಕಣ್ಣುಗಳು ಬಿರುಗಾಳಿಯನ್ನು ನೋಡ್ತಿದೆ. ದಯವಿಟ್ಟು ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿಯೇ, ನಿನಗೆ ಎಷ್ಟು ಹೋರಾಟಗಳಿದ್ದರೂ ಕೂಡ ಅವುಗಳನ್ನು ನೋಡಬೇಡ. ಯೇಸುವನ್ನೇ ದೃಷ್ಟಿಸಿ ನೋಡು. ಅವುಗಳನ್ನು ನೋಡಿದ್ರೆ ಮುಳುಗಿ ಹೋಗ್ತೀಯಾ. ನೋ ಪ್ರೇಯರ್, ನೋ ಬೈಬಲ್ ರೀಡಿಂಗ್, ನೋ ಅನಾಯಿಂಟಿಂಗ್, ನೋ ಮಿನಿಸ್ಟ್ರಿ, ನೋ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಏನೂ ಇಲ್ಲದೆ ಶೂನ್ಯವಾಗಿ ಬದಲಾಗುವುದಕ್ಕೆ ಸೈತಾನನು ಹೋರಾಡ್ತಾನೆ. ಆದ್ದರಿಂದ ನೀನು ಬಿರುಗಾಳಿಯನ್ನು ನೋಡಬೇಡ. ಕಾರಣ ಪೇತ್ರನು ಬಿರುಗಾಳಿಯನ್ನು ನೋಡಿದ್ದಕ್ಕಾಗಿ ಮುಳುಗಿ ಹೋದ. ಆಮೇನ್. ಹಲ್ಲೆಲೂಯಾ. ಇವತ್ತು ನೀವು ಯಾರನ್ನು ನೋಡ್ತಿದ್ದೀರಾ? ಒಂದು ವೇಳೆ ಈ ಸಂದೇಶವನ್ನು ನೀವು ಕೇಳಿಸ್ಕೊಳ್ತಿರ್ಬೇಕಾದ್ರೆ ಅನೇಕ ಹೋರಾಟಗಳು, ಕಣ್ಣೀರು, ಅವಮಾನ, ವೇದನೆ, ಸಾಲದ ಸಮಸ್ಯೆ, ಬಲಹೀನತೆಗಳು, ವ್ಯಾಧಿಗಳು, ಖರ್ಚುಗಳು ಇದರ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಪರಿಶುದ್ಧಾತ್ಮ ನಿಮ್ಮ ಸಂಗಡ ಮಾತಾಡ್ತಿದ್ದಾನೆ. ನೀನು ಅವುಗಳನ್ನು ನೋಡ್ತಿದ್ದೀಯಾ ಅಥವಾ ಸಹಾಯ ಬರುವಂಥ ಪರಲೋಕವನ್ನು ನೋಡ್ತಿದ್ದೀಯಾ? ಸಹಾಯ ಬರುವಂಥ ಪರಲೋಕವನ್ನು ನೋಡಿದ್ರೆ ನೀರಿನ ಮೇಲೆ ನಡೀತೀಯಾ? ಸಮಸ್ಯೆಗಳನ್ನು ನೋಡಿದ್ರೆ, ಬಿರುಗಾಳಿಯನ್ನು ನೋಡಿದ್ರೆ ಮುಳುಗಿ ಹೋಗ್ತೀಯಾ? ನೀನು ಯಾರನ್ನು ನೋಡ್ತಿದ್ದೀಯಾ? ಆದ್ದರಿಂದ ದಯವಿಟ್ಟು ಈ ಸಮಸ್ಯೆಗಳ ಮೇಲೆ ಕಣ್ಣಿಡಬೇಡ್ರಿ, ಅವುಗಳನ್ನು ನೋಡಬೇಡ್ರಿ. ಅವುಗಳನ್ನು ನೋಡಿದರೆ ಮುಳುಗಿ ಹೋಗ್ತೀರಾ. ಈಗ ಪುನಃ ನೀವು ಯೇಸುವೆ ಕಾಪಾಡಂತ ಕರಿಬೇಕಾದ್ರೆ ದೇವರು ನಮ್ಮನ್ನು ಮೇಲೆ ಕೆತ್ತುವಂಥ ದೇವರಾಗಿದ್ದಾನೆ. ಮೂರನೇದಾಗಿ ಪೇತ್ರನು ಮುಳುಗಿ ಹೋಗಲು ಕಾರಣ, ಯೇಸು ಸ್ವಾಮಿ ಅವನನ್ನು ಕಾಪಾಡಿಬಿಟ್ಟು ದೋಣಿಯ ಮೇಲೆ ಎಲ್ಲ ಹತ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಕೈ ಚಾಚಿ, 31ನೇ ವಾಕ್ಯ, ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ?
ಮೂರನೇದಾಗಿ ಮುಳುಗಿ ಹೋಗಲು ಕಾರಣ ನಂಬಿಕೆ ಇಲ್ಲ. ನಂಬಿಕೆ ಕಳ್ಕೊಂಡ. ನೀನು ಬಿರುಗಾಳಿನ ನೋಡಿದ್ರೆ ನಂಬಿಕೆ ಕಳ್ಕೊತೀಯ. ಆದ್ದರಿಂದ ನೋಡಬೇಡ. ಯೇಸುವನ್ನು ನೋಡಿದ್ರೆ ನಂಬಿಕೆ ಹೊಂದ್ಕೊಳ್ತೀಯ, ಬಿರುಗಾಳಿಯನ್ನು ನೋಡಿದ್ರೆ ನಂಬಿಕೆ ಕಳ್ಕೊತೀಯ. ನೀನು ಯಾರನ್ನು ನೋಡ್ತಿದ್ದೀಯ? ಇವನು ಮುಳುಗಿ ಹೋಗಲು ಕಾರಣ ಸಂದೇಹಪಟ್ಟ. ಅಂದರೆ ಅಯ್ಯಯ್ಯೋ ನಮ್ಮಿಂದ ನಡೆಯೋಕ್ಕಾಗಲ್ಲಪ್ಪ, ಸಂದೇಹಪಟ್ಟ. ಸಂದೇಹ ಎಂಬುದು ಒಂದು ರೋಗದ ಹಾಗೆ, ಅದು ನಮ್ಮ ಆತ್ಮಿಕ ಜೀವಿತವನ್ನೇ ಹಾಳು ಮಾಡ್ತದೆ. ಒಂದು ಕ್ಯಾನ್ಸರ್ ರೋಗದ ಹಾಗೆ. ಹೇಗೆ ಕ್ಯಾನ್ಸರ್ ರೋಗವು ಇಡೀ ಶರೀರವನ್ನು ಹಾಳು ಮಾಡ್ತಿದೆಯೋ, ಸಂದೇಹ ಎಂಬುದು ಆತ್ಮಿಕ ಮನುಷ್ಯನನ್ನೇ ಹಾಳು ಮಾಡ್ತದೆ, ಇಲ್ಲದೆ ಹೋಗುವಂತೆ ಮಾಡ್ತದೆ. ಸೊ ಈ ಪೇತ್ರನು ಮುಳುಗಿ ಹೋಗಲು ಕಾರಣ ಇವನು ಸಂದೇಹಪಟ್ಟ, ನಂಬಿಕೆ ಇಲ್ಲದವನಾದ. ಏನೇ ಬರಲಿ, ಏನೇ ಆಗಲಿ, ಸಂದೇಹ ಮಾತ್ರ ಪಡಬೇಡ್ರಿ. ನಂಬಿಕೆ ಮಾತ್ರವಿರಲಿ, ಸಂದೇಹ ಮಾತ್ರ ಬೇಡವೇ ಬೇಡ. ಕಾರಣ ನಾವು ನಂಬುವಾತನು ಯಾರಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ಸೊ ಒಂದು ವೇಳೆ ನಾವು ಮುಳುಗಿ ಹೋಗಿರುವುದಾದರೆ ಇವತ್ತು ನಾವು ಕೂಗೋಣ ಪೇತ್ರನ ಹಾಗೆ, ಯೇಸುವೇ ನನ್ನನ್ನು ರಕ್ಷಿಸು, ಯೇಸುವೇ ನನ್ನನ್ನು ಕಾಪಾಡು. ಹೌದು ಸ್ವಾಮಿ, ನಿನ್ನ ಮೇಲೆ ನಾನು ಇಟ್ಟದ್ದಂಥ ಕಣ್ಣನ್ನು ತೆಗೆದುಬಿಟ್ಟೆ, ನನ್ನನ್ನು ಕಾಪಾಡು ಸ್ವಾಮಿ. ನಾನು ಬಿರುಗಾಳಿಯನ್ನೇ ನೋಡಿಬಿಟ್ಟೆ, ನನ್ನ ಕಾಪಾಡು ಸ್ವಾಮಿ. ನಿನ್ನ ವಾಕ್ಯದ ಮೇಲೆ ನಾನು ಸಂದೇಹ ಪಟ್ಬಿಟ್ಟೆ, ನನ್ನನ್ನು ಕಾಪಾಡು ಸ್ವಾಮಿ. ಇವತ್ತು ಯೇಸುವೇ ನನ್ನನ್ನು ಕಾಪಾಡು, ಯೇಸುವೇ ನನ್ನನ್ನು ರಕ್ಷಿಸು, ಯೇಸುವೇ ನನ್ನನ್ನು ಮೇಲಕ್ಕೆತ್ತು. ನೀತಿವಂತರು 7 ಸಾರಿ ಬಿದ್ದರು ಎದ್ದೇಳುವಂತ ನಿನ್ನ ವಾಕ್ಯ ಹೇಳ್ತದೆ. ನಾನು ಬಿದ್ದೋಗಿದ್ದೇನೆ, ನಾನು ಮುಳುಗಿ ಹೋಗಿದ್ದೇನೆ, ನನ್ನನ್ನು ಕರ ಹಿಡಿದು ಮೇಲಕ್ಕೆತ್ತಿ ಎಂಬುದಾಗಿ ಇವತ್ತು ಪ್ರಾರ್ಥಿಸಿದರೆ ದೇವರು ನಮ್ಮನ್ನು ಮೇಲಕ್ಕೆತ್ತುವ, ಪುನಃ ನಾವು ಕಳೆದುಕೊಂಡಂಥ ಅನುಭವಗಳನ್ನು ನಮಗೆ ಹಿಂದಿರುಗಿ ಕೊಡುವ.